ಸರ್ಕಾರ ಬದಲಾದರೂ ಗುತ್ತಿಗೆದಾರರ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಕಮಿಷನ್ ವಿಚಾರವಾಗಿ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅಂದು ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಗುತ್ತಿಗೆದಾರರ ಪರವಾಗಿ ನಿಂತಿತ್ತು. ಜೊತೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವುದಾಗಿ ಅವತ್ತು ಹೇಳಿದರು. ಆದರೆ ಸರ್ಕಾರ ಬದಲಾಗಿ ಅಂದರೆ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದು ಈಗಾಗಲೇ 2.5 ವರ್ಷ ಕಳೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿಯೂ ಸಹ ಎಲ್ಲೋ ಒಂದು ಕಡೆ ಗುತ್ತಿಗೆದಾರರ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಗುತ್ತಿಗೆದಾರರು ಅವರ ಬಾಕಿ ಬಿಲ್ ಹಣಕ್ಕಾಗಿ ಈಗಲೂ ಕೂಡ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ತಾನೇ DCM DK ಶಿವಕುಮಾರ್ ಅವರೊಂದಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ತೆರಳಿ ಒಂದು ಸಭೆಯನ್ನು ಕೂಡ ಮಾಡಿತು. ಆ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯಗಳು ಲಭಿಸಿಲ್ಲ. ಗುತ್ತಿಗೆದಾರರ ಬೇಡಿಕೆ ಏನಿತ್ತಪ್ಪ ಅಂತಂದರೆ, ಹಬ್ಬದ ಸಂದರ್ಭದಲ್ಲಾದರೂ ನೀವು ನಮಗೆ ಹಣವನ್ನು ಕೊಡಬೇಕು, ಯಾಕಂದರೆ ಬಾಕಿ ಬಿಲ್ ಈಗಾಗಲೇ 35,000ಕ್ಕೂ ಹೆಚ್ಚು ಕೋಟಿ ಹಣ ಉಳ್ಕೊಂಡಿದೆ. ಈಗಾಗಲೇ ಗುತ್ತಿಗೆದಾರರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಗುತ್ತಿಗೆದಾರರು ಮನೆ ಮಠವನ್ನು ಮಾರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲದ ಬಾಧೆಯಲ್ಲಿ ಗುತ್ತಿಗೆದಾರರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಬಾಕಿ ಬಿಲ್ಲನ್ನು ಉಳಿಸ್ಕೊಂಡು ನಮಗೆ ಎಲ್ಲೋ ಒಂದು ಕಡೆ ಅತಂತ್ರಕ್ಕೆ ಸಿಲುಕಿಸಿದೆ ಅನ್ನುವಂಥ ಒಂದು ಆರೋಪಗಳು ಅವರು ಮಾಡಿದರು. ಜೊತೆಗೆ ನಿನ್ನೆ ಸಭೆಯಲ್ಲೂ ಕೂಡ ಅದೇ ಒಂದು ವಿಚಾರವನ್ನು DCM DK ಶಿವಕುಮಾರ್ ಅವರ ಮುಂದೆ ಅವರು ಹೇಳ್ತಾರೆ. ಆದರೆ DCM DK ಶಿವಕುಮಾರ್ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಸರ್ಕಾರವನ್ನು ಹೆದರಿಸುವಂಥ ಕೆಲಸವನ್ನು ಮಾಡಬೇಡಿ. ನಿಮಗೆ ಯಾವೆಲ್ಲ ಸಮಸ್ಯೆಗಳಿದಾವೋ ಅದೆಲ್ಲವನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತಾನೆ ಬಂದಿದ್ದೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವು ಏನೆಲ್ಲ ನಿಮಗೆ ಅನುಕೂಲ ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಯಾರ್ಯಾರು ಕೆಲಸವನ್ನು ಮಾಡಿದರೋ ಅವರೆಲ್ಲರ ಬಾಕಿ ಬಿಲ್ನ ಹಣವನ್ನು ನಾವು ಕೊಟ್ಟೇ ಕೊಡ್ತೇವೆ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಅವರು ಇನ್ನೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈ ಹಿಂದೆ ಅಂದರೆ BJP ಸರ್ಕಾರದ ಅವಧಿಯಲ್ಲಿ ಬಜೆಟನ್ನು ನಿಗದಿಪಡಿಸದೆ ಕೆಲಸಗಳನ್ನು ಕೊಡಲಾಗಿತ್ತು. ಆ ಕಾರಣಕ್ಕಾಗಿ ಈ ಸಮಸ್ಯೆ ಉದ್ಭವವಾಗಿದೆ. ಇದು ನಮ್ಮ ಪಕ್ಷದಿಂದ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಗುತ್ತಿಗೆದಾರರನ್ನ ಅನಾಥರನ್ನಾಗಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತವೆ. ನಿನ್ನೆ ಸಭೆಯೂ ಕೂಡ ಅಂದರೆ ತೃಪ್ತಿದಾಯಕ ಆಗಿರಲಿಲ್ಲ ಗುತ್ತಿಗೆದಾರರಿಗೆ. ಯಾಕೆಂದರೆ ಗುತ್ತಿಗೆದಾರರು ಸರ್ಕಾರದ ಪರವಾಗಿ ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರಾದರೂ DK ಶಿವಕುಮಾರ್ ಅವರು ಖಡಕ್ ಆಗಿರ್ತಕ್ಕಂಥ ಎಚ್ಚರಿಕೆಯನ್ನು ಸಭೆ ಬಳಿಕವೂ ಕೂಡ ಗುತ್ತಿಗೆದಾರರಿಗೆ ರವಾನಿಸಿದ್ದಾರೆ. ನೀವು ಕಮಿಷನ್ ಆರೋಪವನ್ನು ಮಾಡಿದ್ರಿ, ಕಮಿಷನ್ ಆರೋಪವನ್ನು ಮಾಡದಾದರೆ ನೀವು ನ್ಯಾಯಾಲಯಕ್ಕೆ ಹೋಗಿ ಕೇಸನ್ನು ಹಾಕಿ ತನಿಖೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು. DK ಶಿವಕುಮಾರ್ ಅವರ ಈ ಒಂದು ಸ್ಪಷ್ಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗಿದ್ದಿರಬಹುದು, ಗುತ್ತಿಗೆದಾರರಿಗೆ ಯಾವ ರೀತಿಯಾಗಿ DCM DK ಶಿವಕುಮಾರ್ ಅವರು ಅಲ್ಲಿ ಅವರ ಒಂದು ಭರವಸೆಯನ್ನು ಕೊಟ್ಟಿರ್ಬೋದು ಅಥವಾ ಅವರು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿರ್ಬೋದು ಅನ್ನುವಂಥದ್ದು ಕೂಡ ಬಹಿರಂಗ ಆಗುತ್ತೆ. ಇದೇ ಒಂದು ಕಾರಣಕ್ಕಾಗಿಯೇ ಗುತ್ತಿಗೆದಾರರು ಸರ್ಕಾರ ಬದಲಾದರೂ ಕೂಡ ಅವ್ರಿಗೆ ಸಮಸ್ಯೆಗಳು ಬಗೆಹರಿದಿಲ್ಲ. ಈಗಾಗಲೇ ಗುತ್ತಿಗೆದಾರರು ಹೇಳ್ತಾ ಇರುವಂಥದ್ದು, ಡಿಸೆಂಬರ್ ಡೆಡ್ಲೈನನ್ನು ನಾವು ಕೊಟ್ಟಿದ್ದೇವೆ, ಅದಾದ ನಂತರದಲ್ಲಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತೇವೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಂದರೆ ಅವರು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂತಹ ಸುರ್ಜೇವಾಲಾ ಅವರು ಏನಿದ್ದಾರಲ್ಲ ಅವರಿಗೂ ಕೂಡ ನಾವು ದೂರನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸುರ್ಜೇವಾಲಾ ಅವ್ರಿಗೆ ದೂರನ್ನು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಹಿಂದೆ BJP ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಸುರ್ಜೇವಾಲಾ ಅವರು ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಹೈಕಮಾಂಡ್ನ ಒಂದು ಕದ ತಟ್ಟುವಂಥ ಕೆಲಸವನ್ನು ಗುತ್ತಿಗೆದಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಾಕಿ ಬಿಲ್ ಉಳಿದಿದೆ. ಬಾಕಿ ಬಿಲ್ನ ಪಾವತಿಯನ್ನು ಮಾಡಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ, ಒಂದು ಸಂಕಷ್ಟದ ಪರಿಸ್ಥಿತಿಗೆ ಗುತ್ತಿಗೆದಾರ ಬಂದಿದ್ದಾರೆ. DCM DK ಶಿವಕುಮಾರ್ ಅವರು ಸಭೆಯಲ್ಲಿ ಗುತ್ತಿಗೆದಾರರಿಗೆ ಒಂದೇ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು, BBMPಯ ವ್ಯಾಪ್ತಿಯಲ್ಲಿ 10% ಏನು ಬಾಕಿ ಬಿಲ್ ಇತ್ತು ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕ್ರಮ ಕೈಗೊಳ್ತೇನೆ. ಜೊತೆಗೆ ನೀರಾವರಿ ಇಲಾಖೆಯಲ್ಲಿ ಅಂದರೆ DCM DK ಶಿವಕುಮಾರ್ ಅವರ ಖಾತೆ ಆಗಿರ್ತಕ್ಕಂಥ ನೀರಾವರಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಏನೆಲ್ಲ ಬಾಕಿ ಉಳಿದಿದ್ದಾವೋ ಅದನ್ನು ಕೊಡೋದಕ್ಕೂ ಕೂಡ ಒಂದಿಷ್ಟು ಹಣವನ್ನು ಸದ್ಯದ ಮಟ್ಟಿಗೆ ಬಿಡುಗಡೆಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಹೊರತಾಗಿ CM ಸಿದ್ದರಾಮಯ್ಯನವರೊಂದಿಗೆ ಒಂದು ಸಭೆಯನ್ನು ಕೂಡ ನಿಗದಿ ಮಾಡ್ತೇವೆ, ಅಲ್ಲಿ ನೀವು ಬೇರೆ ಬೇರೆ ಇಲಾಖೆಗಳಲ್ಲಿ ನಿಮ್ಮ ಸಮಸ್ಯೆಗಳೇನಿದಾವಲ್ಲ ಆ ಒಂದು ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ಬಹುದು ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹೊರತಾಗಿ ಯಾವುದೇ ರೀತಿಯ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡುವಂಥ, ತ್ವರಿತವಾಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಈ ಒಂದು ಹಂತಕ್ಕೆ ನೋಡೋದಾದರೆ ಎಲ್ಲ ಒಂದು ಕಡೆ BJPಯ ಅವಧಿಯಲ್ಲಿ ಗುತ್ತಿಗೆದಾರರು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. 40% ಕಮಿಷನ್ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಗುತ್ತಿಗೆದಾರರ ಪರವಾಗಿ ನಿಂತಿತ್ತು. ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲ ಒಂದು ಕಡೆ ಗುತ್ತಿಗೆದಾರರನ್ನ ಕಾಂಗ್ರೆಸ್ ಪಕ್ಷವು ಕೂಡ ಅನಾಥ ಮಾಡ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.